ನಮಸ್ಕಾರ ಎಲ್ಲರಿಗೆ. ನಾವು ಇವತ್ತು ಪೊಲೀಸ್ ಕಮಿಷನರ್ ಆಫ್ ಗುಲ್ಬರ್ಗಾ ಇಲ್ಲಿ ಬಂದಿದ್ದ ವಿಷಯ ಏನಂದರೆ, ನಾವು ನಮ್ಮ ಸಮಾಜದ ಬಂಜಾರ ಸಮಾಜದ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಮುಖಂಡರು ನಮ್ಮ ಸಮಾಜದ ಬೇರೆ ಬೇರೆ ಸಂಘದ ಮುಖಂಡರೆಲ್ಲ ಬಂದಿದ್ದೀವಿ. ವಿಷಯ ಏನಂದರೆ, ಮೊನ್ನೆ ಆಳಂದ್ನಲ್ಲಿ ಆದ ಗಲಾಟೆ ಬಗ್ಗೆ ಇಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಇದು ಸ್ಟ್ರೈಕ್ ಮಾಡಿದಾಗ ನಮ್ಮ BJP ರಾಜ್ಯಾಧ್ಯಕ್ಷರು ಬಂದಾಗ ಅಪ್ಪುಗೌಡರು ಇದ್ದ ವಿಷಯನ ಏನು ಹೇಳಿದ್ದಾರೆ ಅಂದರೆ, ಅದಕ್ಕೋಸ್ಕರ ವಿನಾಕಾರಣ ಪೊಲೀಸರೆಲ್ಲ ಅವ್ರ ಮೇಲೆ FIR ಮಾಡಲಿಕ್ಕೆ ಒತ್ತಡವನ್ನು ಹೇರಿ ಅವ್ರ ಮೇಲೆ FIR ಮಾಡಿದ್ದಾರೆ. ಅದಕ್ಕೆ ಮತ್ತು ಅದಲ್ಲದೆ ಈಗ ಬೇರೆ ಬೇರೆ ತಂಡದವರು ಅಂದರೆ ಬೇರೆ ಬೇರೆ ಸಮಾಜದವರು ಅವರು ಅವಾಚ್ಯ ಶಬ್ದದಿಂದ ಹಾಗೂ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಫೋನ್ ಮಾಡಿಬಿಟ್ಟು ಪ್ರಾಣದ ಬೆದರಿ ಹೆದರಿಕೆ ಆಗ್ತಾ ಇದ್ದಾರೆ. ಅಂಥವ್ರ ಮೇಲೆ ಎಲ್ಲ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂಥೇಳಿ ನಾವೆಲ್ಲ ಸೇರಿ ನಮ್ಮ ಸಮಾಜದವರು ಎಲ್ಲ ಈಗ ನಮ್ಮ ಜೊತೆಯಲ್ಲಿರೋರು ಮಹೇಶ್ ನಾಯಕ್ ಅವರಿದ್ದಾರೆ, ಉಮೇಶ್ CA ಅವರಿದ್ದಾರೆ, ಸಂತೋಷ್ ಸಡ್ಗಿ ಅವರಿದ್ದಾರೆ, ಬಲ್ದೇವ್ ಸಿಂಗ್ ಇದ್ದಾರೆ, ಆಕಾಶ್ ಇದ್ದಾರೆ, ಮತ್ತು ನಮ್ಮ ಹನುಮಂತ್ ಇದ್ದಾರೆ, ಆನಂದ್ ಚೌಹಾಣ್ ಮಾಜಿ TP ಸದಸ್ಯ ಇದ್ದಾರೆ, ಹೀರಾ ಸಿಂಗ್ ರಾಠೋಡ್ ಇದ್ದಾರೆ, ಮತ್ತು ನಮ್ಮ ಉಮೇಶ್ ಇದ್ದಾರೆ, ಮತ್ತು ಇನ್ನೊಬ್ಬರು ನಮ್ಮ ರೋಷನ್ ಇದ್ದಾರೆ, ಇವರು ಪ್ರಶಾಂತ್ ಇದ್ದಾರೆ. ಇವೆಲ್ಲ ಇಲ್ಲ, ಯಾಕಂದರೆ ಬೇರೆ ಬೇರೆ ತಂಡದವರು ಬೇರೆ ಬೇರೆಯವರೆಲ್ಲ ಬಂದಿದ್ದೀವಿ. ಇವತ್ತು ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀವಿ. ದಯಮಾಡಿ, ಯಾಕಂದರೆ ಇವಾಗ ನಮ್ಮ ಆಡಳಿತ ಸುಧಾರಿಸ್ಬೋದು ಅಂಥೇಳಿ ನಾವು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಈಗ ಗೃಹ ಸಚಿವರಾಗಿದ್ದರಿಂದ ಎಲ್ಲರಿಗೆ ನಿರ್ದೇಶನ ಕೊಟ್ಟು ಅವ್ರ ಮೇಲೆ ಹಾಕಿರೋಂಥ ಕೇಸನ್ನು ವಾಪಸ್ ತಗೊಳ್ಬೇಕಂತೇಳಿ ನಾವು ನಮ್ಮ ಗೃಹ ಸಚಿವರಿಗೂ ಕೂಡ ನಾವು ಇಲ್ಲಿಂದ ಮನವಿ ಮಾಡುತ್ತೇವೆ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಎಲ್ಲ ಸಮಾಜದವರು, ನಮ್ಮದು ಒಂದೇ ಸಮಾಜ ಅಲ್ಲ, ಯಾಕಂದರೆ ನಮ್ಮ ಅಪ್ಪುಗೌಡ್ರದ್ದು ಮತ್ತು ಅವ್ರ ಫ್ಯಾಮಿಲಿದವರು ಈಗಲಿಂದಲ್ಲ 60-70 ವರ್ಷದಿಂದ ಗುಲ್ಬರ್ಗಾ ಜನರ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಅವರು ಯಾವುದೇ ಇಲ್ಲಿವರೆಗೂ ಯಾವುದು ಜಾತಿ ಬಗ್ಗೆ ಭೇದ ಭಾವನೆ ಇಲ್ಲದೆ ಕೆಲಸ ಮಾಡಿ ಜನರ ಎಲ್ಲ ಪ್ರೀತಿಯನ್ನು ಗಳಿಸಿದ್ದಾರೆ. ಅಂಥವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಕೆಡಿಸಬೇಕಂಥೇಳಿ ಅವರ ಮೇಲೆ ತೇಜುವಧೆ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕಂಥೇಳಿ ನಾನು ಎಲ್ಲರಿಗೆ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ. ಉಮೇಶ್ ಚೌಹಾಣ್, ಸೂಗೂರ್ಕೆ, ಕಾಳಗಿ ತಾಲೂಕದವರು. ನಮ್ಮದು ಒಂದು ಮನವಿ ಏನಂದರೆ, ಈಗ ಎಲ್ಲರೂ ಮಾತಾಡಿದಂಗೆ ಕಮಿಷನರ್ ಅವರಿಗೆ ಬಂದು ವಿನಾಕಾರಣವಾಗಿ FIR ಮಾಡಿದ್ದಾರೆ, ಅದನ್ನು ರದ್ದುಪಡಿಸಬೇಕು ಅಂತ ನಾವು ವಿನಂತಿ ಮಾಡಿಸ್ಕೊಂಡೆವು. ಇಲ್ಲಿ ಒಂದು ವಿಶೇಷ ಸಂಗತಿ ಅಂದರೆ, ಅಪ್ಪುಗೌಡರು ಸಾಹೇಬ್ರ ಜೊತೆ ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ, ಅವರು ಮುಸ್ಲಿಂ ಸಮಾಜದವರು. ಅವ್ರನ್ನ ಯಾವಾಗಲೂ ಜೊತೆನೇ ಕರ್ಕೊಂಡು ಹೋಗ್ತಾರೆ. ಸೊ ಅವರು ಮುಸ್ಲಿಂ ಸಮಾಜದ ವಿರೋಧಿ ಇದ್ದರೆ ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ತಿದ್ದಿಲ್ಲ. ಸೊ ಮತ್ತು ಮೊನ್ನೆ ಯಾರೋ ಒಂದು ಮುಖಂಡರು ಪಟ್ನಾದವರು ಎಲ್ಲರೂ ಮೈನಾರಿಟಿ ಕಮ್ಯುನಿಟಿದವ್ರನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅವರೆಲ್ಲ ಒಲವು ಇದ್ದ ಮೇಲೆ ಇವರು ಒಂದು ಜಾತಿ ವಿರೋಧಿ ಅಲ್ಲ. ಅಪ್ಪುಗೌಡರು ಸಾಹೇಬರು ಅವರು ಒಂದು ಎಲ್ಲ ಸಮಾಜನ ತೊಗೊಂಡು ಹೋಗ್ತಾರೆ. ಅಂಥವ್ರ ಮೇಲೆ ವಿನಾಕಾರಣವಾಗಿ ಅವರ ಒಂದು ವ್ಯವಸ್ಥಿತವಾಗಿ ನಡೆದ ಒಂದು ಕುತಂತ್ರ ಇದು. ಅವರಿಗೆ ರಾಜಕೀಯವಾಗಿ ಒತ್ತಡ ತಂದು ಒಂದು FIR ಮಾಡಿ ಅವರ ಹೆಸರನ್ನು ಕೆಡಿಸಲು ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ನಾವು ಖಂಡಿಸಿ ಮತ್ತು ಕಮಿಷನರ್ ಸರ್ಗೆ ನಾವು ಮನವಿ ಮಾಡಿದ್ದೀವಿ. ಬೇರೆ ಬೇರೆಯವರು ಬಂದು ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದು ನಗರದ ಶಾಂತಿಯನ್ನು ಹಾಳು ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕಂತ ನಾವು ಕಮಿಷನರ್ ಸರ್ಗೆ ವಿನಂತಿ ಮಾಡಿದ್ದೀವಿ. ಅವರು ಅದಕ್ಕೂ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾನು ಎಲ್ಲರಲ್ಲಿ ವಿನಂತಿ ಅಂದರೆ, ಈ ಸಮಾಜದವರು ನಮ್ಮ ಕಲಬುರಗಿಯಲ್ಲಿ ಎಲ್ಲ ವಿಶಿಷ್ಟ ಸಮಾಜದವರು ಎಲ್ಲರೂ ಒಂದುಗೂಡಿ ನಾವು ಹೋಗ್ತಾ ಇದ್ದೀವಿ. ಇದನ್ನು ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಯಾರೋ ಕುತಂತ್ರಿಗಳು ಇದನ್ನು ಹುನ್ನಾರ ಮಾಡ್ತಿದ್ದಾರೆ. ಅದನ್ನು ಹಾಳು ಆಗಲಾರದೆ ಎಲ್ಲರೂ ಒಂದಾಗಿ ಹೋಗೋಣ. ಮತ್ತು ನಾವು ಇವರಿಗೆ ಮನವಿ ಮಾಡೋದೇನೆಂದರೆ, ಅಪ್ಪುಗೌಡ್ರ ಏನು FIR ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಬೆಳಗ್ಗೆ ಫೋನ್ ಮಾಡಿದಾಗ ಕಮಿಷನರ್ ಸಾಹೇಬರು ಒಂದು 12 ಜನರಿಗೆ ಪರ್ಮಿಷನ್ ಕೊಟ್ಟಿದ್ದರು. ಇನ್ನೂ ತುಂಬ ಜನ ಏನಿದ್ದಾರೆ ನಮ್ಮ ಭವನದಲ್ಲಿದ್ದಾರೆ. ಸೊ ಓನ್ಲಿ 12 ಜನ ಬಂದು ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದ ಗುಲ್ಬರ್ಗಾ ಮಹಾನಗರದಲ್ಲಿ ನಮ್ಮ BJP ಪಕ್ಷದ ಪ್ರತಿಭಟನೆಯಲ್ಲಿ ನಮ್ಮ ಮಾಜಿ ಶಾಸಕರಾದ ಶ್ರೀಯುತ ಅಪ್ಪುಗೌಡರ ಮೇಲೆ ವಿನಾಕಾರಣ ಪೊಲೀಸ್ ಇಲಾಖೆಯಿಂದ ಒಂದು FIR ಆಗಿದೆ. ಒತ್ತಡದಿಂದ ಅವ್ರೇನು ಮಾಡಬೇಕಂತಿಲ್ಲ, ಒತ್ತಡದಿಂದ ಅವ್ರ ಮೇಲೆ ಒತ್ತಾಯದಿಂದ ಒಂದು FIR ಹಾಕಿದ್ದಾರೆ. ಆ FIR
ರದ್ದುಪಡಿಸ್ಬೇಕಂತೇಳಿ ಇವತ್ತು ನಮ್ಮ ಸಮಾಜದ ಎಲ್ಲ ವಿವಿಧ ಸಂಘಟನೆಯಿಂದ ಬಂದು ಮಾನ್ಯ ಕಮಿಷನರ್ ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇವತ್ತು ಇದೇ ನಮ್ಮ ಜಿಲ್ಲೆಯ ಮಾನ್ಯ ಗೃಹ ಸಚಿವರಾಗಿರೋದ್ರಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇದರ ಒಂದು ಮುತುವರ್ಜಿ ವಹಿಸಿ ಈ ಪ್ರಕರಣವನ್ನು ಇಲ್ಲೇ ಕೈಬಿಟ್ಟು ಅವರ ಮೇಲೆ ಹಾಕಿರುವ ಏನು FIR ಅನ್ನು ರದ್ದುಪಡಿಸಿ ಇಲ್ಲಿ ಈ ಭಾಗದ ಗುಲ್ಬರ್ಗಾ ಜಿಲ್ಲೆಯ ಜನರಿಗೆ ಒಂದು ಶಾಂತಿಯುತನ ಕಾಪಾಡಲಿಕ್ಕೆ ಅವರು ಅನುಕೂಲ ಮಾಡುತ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆ ಇದೆ. ಆ ಉದ್ದೇಶಕ್ಕಾಗಿ ಇವತ್ತು ಇಲ್ಲಿ ಬಂದು ಎಲ್ಲ ಗುಲ್ಬರ್ಗಾ ನಗರದ ಮತ್ತು ಗ್ರಾಮೀಣ ಭಾಗದ ಎಲ್ಲ ನಮ್ಮ ಸಮಾಜದ ಬಾಂಧವರು ಬಂದು ಇವತ್ತು ಮುಖಂಡರು ಬಂದು ಇವತ್ತು ಮಾನ್ಯ ಕಮಿಷನರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ವಿ. ನನ್ನ ಹೆಸರು ಸಂತೋಷ್ ಆಡೆ. ಕಲಬುರಗಿ ಮಹಾನಗರ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಹನುಮಂತ್ ಚೌಹಾಣ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಉದನೂರು. ಇವತ್ತು ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ಜಿಯವರ ಮೇಲೇನು ಒಂದು FIR ಆಗಿದೆ. ಆ FIR-ಅನ್ನು ತಕ್ಷಣ ರದ್ದುಪಡಿಸಬೇಕು ಹಾಗೂ ಅವರನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿದವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಮತ್ತು ನಮ್ಮ ನಾಯಕರಾದಂಥ ಅಪ್ಪಗೌಡ ಪಾಟೀಲ್ರವರು ಸುಮಾರು 2 ದಶಕ ಕಾಲ ಶಾಸಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಎಲ್ಲ ಸರ್ವಧರ್ಮ ಮತ್ತು ಎಲ್ಲ ಸಮಾಜದವರನ್ನು ಕೂಡ ಜೊತೆಗೆ ಕರ್ಕೊಂಡು ಮತ್ತು ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು ನಮ್ಮ ಜಿಲ್ಲೆ ಸೋದರತ್ವ ಮತ್ತು ಭಾಳ ಸೋದರತಾ ಭಾವವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಯಾವುದೇ ರೀತಿ ಇಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಬರೋ ದಿನಗಳಲ್ಲಿ ಇಂಥದ್ದು ಯಾವುದೇ ರೀತಿಯಲ್ಲಿ ಇಂಥ ಘಟನೆಗಳು ಜರಗಬಾರ್ದು ಅಂಥೇಳಿ ನಾವು ಈಗಾಗಲೇ ಮಾನ್ಯ ಕಮಿಷನರ್ ಸಾಹೇಬರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಅವ್ರನ್ನೂ ಸ್ಪಂದಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಇದು ಮಾನ್ಯ ಮಾಜಿ ಶಾಸಕರಂತ ಅಪ್ಪಗೌಡ ಇವರ ಮೇಲೆ ಹಾಕಿರ್ತಕ್ಕಂಥ FIR-ಅನ್ನು ತಕ್ಷಣ ರದ್ದುಪಡಿಸಬೇಕು. ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ.